ಗೈಸ್ ವೆಲ್ಕಮ್. ಬಾದಾಮ್ ಆಯಿಲ್ ಸ್ವಲ್ಪ ಯೂಸ್ ಮಾಡಿ. ಅಡುಗೆ ಮುಖ್ಯನಾ ನಿದ್ದೆ ಮುಖ್ಯನಾ? ಅದೆಲ್ಲ ಟೀ ಶರ್ಟ್ ಗೆ ಹ್ಯಾಂಗರ್, ನಂದು ಅಷ್ಟೊಂದು ನಾಲೆಜ್ ಇಲ್ಲ ನನಗೆ. ಎಷ್ಟೊಂದಿದೆ, ಸ್ಟ್ರಾಂಗ್ ಆಗಿದೆ ಇವತ್ತು. ಎಷ್ಟು ವೆರೈಟಿ ಇದೆ. ವಾವ್, ಗಿವ್ ಮಿ ಚೆನ್ನಾಗಿದ್ಯಾ? ಮೆಣಸಿನ್ಕಾಯಿನ ತಿನ್ಬೇಕು ರೀ ಫಸ್ಟ್ ಮೆಣಸಿನ್ಕಾಯಿ ತಿನ್ಬೇಕಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮಂಡೇ ಮಾರ್ನಿಂಗು, ಬಟ್ ಎದ್ದೆ ಬೇಗ, ಒಂದು ಅರ್ಧ ಗಂಟೆ 1 ಗಂಟೆ ಸ್ವಲ್ಪ ಎಕ್ಸ್ಟ್ರಾ ಮಲಗಿಬಿಟ್ಟು ಇವಾಗ ನಂದು ಆಲ್ಮೋಸ್ಟು ಸ್ವಲ್ಪ ಟಿಫನ್ ಆಗಿದೆ. ಟಿಫನ್ ನಮ್ಮ ಮನೆಯಲ್ಲಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಆ್ಯಂಡ್ ದೇವ್ರ ಪೂಜೆ ಮಾಡಬೇಕು ಗೈಸ್. ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಇನ್ ಕೇಸ್ ಏನಾದ್ರು ಹೊಸ ರೆಸಿಪಿ ಏನಾದ್ರು ಮಾಡ್ತಾಯಿದ್ರೆ ತೋರಿಸ್ತೀನಿ ಗೈಸ್. ಆ್ಯಂಡ್ ಭವಿಷ್ಯ ಇವತ್ತು ಎದ್ಬಿಟ್ಟಿದ್ದಾಳೆ, ಟಿಫನ್ ತಿಂತಾ ಇದ್ದಾಳೆ ಆಲ್ರೆಡಿ. ಆ್ಯಂಡ್ ಭವಿಷ್ಯ ಯಾರೋ ಒಬ್ಬರು ಕೇಳಿದ್ದಾರೆ, ನೀನು ಚಿಕ್ಕದು ಕ್ರಾಫ್ಟ್ ವರ್ಕ್ಸ್ ಮಾಡ್ತೀಯಲ್ಲ, ಅದನ್ನು ನೀನು ತೋರಿಸ್ಬೇಕಂತೆ, ಹೇಳ್ಕೊಡ್ಬೇಕಂತೆ. ಓಕೆನಾ? ಓಕೆ ಗೈಸ್. ಅವಳು ಇವಾಗ ಎದ್ದಿದ್ದಾಳಲ್ವಾ, ಸೊ ಮೌನವ್ರತ ಇರುತ್ತೆ ಅವಳದು ಸ್ವಲ್ಪ ಹೊತ್ತು, ಆಮೇಲೆ ಸರಿ ಹೋಗ್ಬಿಡುತ್ತೆ ಗೈಸ್. ಆ್ಯಂಡ್ ನಂದು ಸ್ಕಿನ್ ಕೇರ್ ಕೇಳ್ತಾಯಿದ್ರು ಯಾರೋ ಒಬ್ಬರು ಕಮೆಂಟ್ಸಲ್ಲಿ. ನನ್ನ ಸ್ಕಿನ್ ಕೇರ್ ಬಂದುಬಿಟ್ಟು ಅಷ್ಟಾಗಿ ನಾನು ಏನೂ ಮಾಡೋದಿಲ್ಲ. ಹಬ್ಬ ಅಂದರೆ ಮಾಡಿಕೊಂಡ್ರೆ ದಿನಾಗ್ಲೂ ನಿವ್ಯಾ ಕ್ರೀಮೇ ಹಚ್ಕೊಳ್ಳೋದು ನಾನು. ಅದ್ರ ಜೊತೆ ಬಾದಾಮ್ ಆಯಿಲ್ ಸ್ವಲ್ಪ ಯೂಸ್ ಮಾಡ್ತೀನಿ ಮುಖಕ್ಕೆ, ಕ್ರೀಮ್ ಥರನೇ ಅದನ್ನು ಹಚ್ಕೊಂಡ್ಬಿಟ್ಟಿರ್ತೀನಿ. ಇದು ಶೈನಿ ಥಿಂಗ್ ಕಾಣಿಸ್ತಾ ಇರೋದು ಬಾದಾಮ್ ಆಯಿಲು. ಸೊ ಬಾದಾಮ್ ಆಯಿಲು ತುಂಬ ಲಾಂಗ್ ಡ್ಯೂರೇಷನಿಂದ ನಾನು ತುಂಬ ವರ್ಷಾನುಗಟ್ಲೆಯಿಂದ ಹಚ್ಕೊಂಡ್ಬರ್ತಾ ಇರೋದು, ಸಡನ್ನಾಗಿ ಯೂಸ್ ಮಾಡ್ತಾ ಇರೋದನ್ನು. ಆ್ಯಂಡ್ ಹಚ್ಕೊಂಡ್ರೆ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ನೀವು ಫಸ್ಟಿಂದ ಏನು ಯೂಸ್ ಮಾಡ್ತಾ ಇದ್ದೀವೋ, ಏನು ಸೆಲೆಕ್ಟ್ ಮಾಡ್ಕೋತಿರೋ ಕ್ರೀಮ್ಸು ಅಥವಾ ಆಯಿಲ್ಸು, ಲೈಕ್ ತುಂಬ ಚೆನ್ನಾಗಿರೋದು ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನೇ ಯಾವಾಗಲೂ ಯೂಸ್ ಮಾಡಿ. ಮೇ ಬಿ ಸ್ಕಿನ್ ಅದಕ್ಕೆ ಅಡ್ಯಾಪ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ನ್ಯಾಚುರಲ್ ಆಗಿದೆ ಬಾದಾಮ್ ಆಯಿಲ್ಸು, ಚೆನ್ನಾಗಿರುತ್ತೆ. ಹಾಗೆ ನಾನು ಆಲ್ಮೋಸ್ಟ್ ಫೇಸ್ ಪ್ಯಾಕು ಅದೆಲ್ಲ ಯೂಸ್ ಮಾಡೋದು ಅಂತ ಅಂದರೆ ಮುಲ್ತಾನಿ ಮಿಟ್ಟಿ, ರಕ್ತ ಚಂದನ ಪೌಡರು, ಚಂದನ್ ಪೌಡರು, ಲೆಮೆನ್ನು, ಆ ಥರದ್ದು ಹೋಮ್ ರೆಮಿಡಿ. ಆ್ಯಂಡ್ ಇನ್ನೊಂದೇನೋ ಹೇಳೋಣ ಅಂತ, ನೀವು ಸ್ಕಿನ್ಗೆ ಎಷ್ಟೇ ಮೇಲಿಂದ ಏನು ಮಾಡಿದ್ರು ನೀವು ತಿನ್ನೋದು ಏನು ತಿಂತೀರಾ, ಊಟ ತಿಂಡಿ, ಅದ್ರ ಮೇಲೇ ನಿಮ್ಮ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಕಿನ್ ಬಂದುಬಿಟ್ಟು. ಜಾಸ್ತಿ ಶುಗರಿ ಐಟಮ್ಸ್ ತಿನ್ನಬೇಡಿ, ಆದಷ್ಟು ನ್ಯಾಚುರಲ್ ಆಗಿರೋದು, ಅಂದರೆ ಇನ್ನು ಅದು ಫುಲ್ಲು ತುಂಬ ಕುಕ್ ಆಗದೆ ಇರೋದು, ತುಂಬ ಮಸಾಲೆ ಆ್ಯಡ್ ಮಾಡದೇ ಇರೋದನ್ನು ತಿಂದರೆ ಇನ್ನೂ ಚೆನ್ನಾಗಾಗುತ್ತಂತೆ ಸ್ಕಿನ್ನು. ನಾನು ಟ್ರೈ ಮಾಡಿಲ್ಲ, ಯಾಕೆಂದರೆ ನನಗೆ ಉಪ್ಪು ಖಾರ ತುಂಬ ಇಷ್ಟ. ಆ್ಯಂಡ್ ಹಣ್ಣನ್ನ ಲಿಮಿಟಲ್ಲಿ ತಿನ್ನಬೇಕು ಗೈಸ್. ಹಣ್ಣು ಸಹ ಹಣ್ಣು ತಿಂದರೆ ಚೆನ್ನಾಗಾಗುತ್ತೆ ಸ್ಕಿನ್ನು ಅಂತ ಇಲ್ಲ. ಹಣ್ಣನ್ನು ತುಂಬ ಲಿಮಿಟಲ್ಲಿ ತಿನ್ನಬೇಕಾಗುತ್ತೆ, ಅವಾಗ ಸ್ಕಿನ್ ಚೆನ್ನಾಗಾಗುತ್ತೆ. ಆದರೆ ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನಿ. ಅದು ರಾ ವೆಜಿಟೇಬಲ್ಸ್ ತಿನ್ನೋ ಅಂತ ಕ್ಯಾಟಗರಿ ಇರುತ್ತಲ್ಲ, ಸೌತೆಕಾಯಿ, ಟೊಮ್ಯಾಟೊ, ಅವೆಲ್ಲ, ಅದನ್ನೆಲ್ಲ ತುಂಬ ತಿನ್ನಿ ಗೈಸ್. ಆವಾಗ ಸಖತ್ತಾಗುತ್ತೆ ಸ್ಕಿನ್ನು. ಇನ್ನು 2 ತುತ್ತಿದೆ, ಅಯ್ಯೋ ಅಷ್ಟೇ ಗಾಯ್ಸ್. ನಾನು ಆಮೇಲೆ ಸಿಗ್ತೀನಿ. ನಾನು ಏನಾದ್ರು ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಅದನ್ನು ಹೇಳ್ತೀನಿ ಏನೇನು ಹಾಕ್ಕೊಂಡೆ ಅಂತ ಹೇಳ್ಬಿಟ್ಟು. ಅಷ್ಟೇ ಗೈಸ್. ಇವಾಗ ನಾನು ನಮ್ಮ ಯಜಮಾನ್ರು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ಗೈಸ್. ಸ್ವಲ್ಪ ಕೆಲಸ ಇದೆ, ಹೋಗಿ ಅದು ಮುಗಿಸ್ಕೊಂಡು ಬರ್ತೀವಿ. ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು ಗೈಸ್. ಅಯ್ಯೋ ಬಿಸಿಲಿದೆ, ಬಿಸಿಲಲ್ಲಿ ಹೇಗೆ ಹೋಗೋದು? ಸಖತ್ ಬಿಸಿಲಿದೆ. ತಣ್ಣಗಿದ್ದಿದ್ರೆ ಚೆನ್ನಾಗಿರುತ್ತೆ ಗೈಸ್. ಆದರೂ ನಂಗೆ ಹೊರಗಡೆ ಓಡಾಡೋದು ಇಷ್ಟ ಗೈಸ್. ಇವಾಗ ಫಸ್ಟು ಇಷ್ಟ ಆಗ್ತಾ ಇರಲಿಲ್ಲ, ಇವಾಗ ಹೊರಗಡೆ ಎಲ್ಲಿಗಾರು ಕರ್ಕೊಂಡು ಹೋದರೆ ಸುಮ್ಮನೆ ಓಡಾಡಿಕೊಂಡು ಬೈಕಲ್ಲಿ ಹಿಂದ್ಗಡೆ ಕುತ್ಕೊಂಡು ಜೀ ಅಂತ ಹೋಗ್ತಾ ಇದ್ದರೆ ಕುತ್ಕೊಂಡು ನೋಡ್ತಾ ಇರ್ತೀನಿ ಆ ಕಡೆ ಈ ಕಡೆ. ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ.
ಹನಿ ಗೈಸ್ ಹೋಗೋಣ. ಹಾಂ ಓಕೆ ಗೈಸ್, ಹೊರಗಡೆ ಎಲ್ಲ ಹೋಗಿ ಆಲ್ರೆಡಿ ಮನೆಗೂ ಬಂದ್ಬಿಟ್ವಿ. ನಾನು ಹೊರಗಡೆ ವಿಡಿಯೋ ಮಾಡಲಿಲ್ಲ, ತುಂಬ ಬಿಸಿಲಿತ್ತು ಗೈಸ್. ಆ್ಯಂಡ್ ಆಲ್ರೆಡಿ 2:30 ಆಗೋಗ್ಬಿಡಿದೆ. ಈಗ ಅಡುಗೆ ಮಾಡಬೇಕು. ನಂಗೆ ನಿದ್ದೆ ಬರ್ತಾಯಿದೆ. ಅಡುಗೆ ಮುಖ್ಯನಾ ನಿದ್ದೆ ಮುಖ್ಯನಾ? ಅಡುಗೆ ಮುಖ್ಯನಾ ನಿದ್ದೆ ಮುಖ್ಯನಾ? ನಿದ್ದೆನೇ ಮುಖ್ಯ. ಏನೋ ಒಂದು 1/2 hour ಆದಮೇಲೆ ಮಾಡ್ಬೋದು ಗೈಸ್. ಇವಾಗ ನಿದ್ದೆ ಮಾಡ್ತೀನಿ. ನಿದ್ದೆ ಮುಖ್ಯ. ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ನಿದ್ದೆ ಮಾಡಬೇಕು. ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಿದ್ದೆ ಮಾಡಬೇಕು ಗೈಸ್. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ನಮ್ಮ ಯಜಮಾನ್ರು ಅವ್ರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಗೈಸ್. ಡ್ಯೂಟಿಗೆ ಹೊಸ ಟೀ ಶರ್ಟ್ ಹಾಕ್ಕೊಂಡು ನಾನು ಎಲ್ಲ ಟೀ ಶರ್ಟ್ನೂ ಟ್ರೆಡ್ಮಿಲಿಂದ ತೆಗೆದ್ಬಿಟ್ಟು ಚೇರ್ ನಿಮಗೆ ಸಿಗೋಂಗೆ ಅಲ್ಲಿ ಇಟ್ಟಿರ್ತೀನಿ. ತಗೊಬಂದು ಎಲ್ಲ ಟ್ರೆಡ್ಮಿಲ್ ಮೇಲೆ ಜೋಡಿಸಿಡುತ್ತೇನೆ ನಮ್ಮ ಯಜಮಾನ್ರು. ಗೈಸ್ ನೆಕ್ಸ್ಟ್ ನಮ್ಮ ಅಪ್ಪನ ಕಬೋರ್ಡ್ ಇಲ್ಲ ಹ್ಯಾಂಗರ್ ನಮ್ಮ ಟ್ರೆಡ್ಮಿಲೇನೆ. ಆಕ್ಚುಲಿ ಟ್ರೆಡ್ಮಿಲ್ ಒಂಥರ ಹ್ಯಾಂಗರ್ ತರ. ಅದೆಲ್ಲ ಟೀ ಶರ್ಟ್ ಗೆ ಹ್ಯಾಂಗರ್. ಟೀ-ಶರ್ಟ್ ಟ್ರ್ಯಾಕ್ ಇದೆ ನೋಡಿ, ಇದು ನಮ್ಮ ಟವಲ್ ಹ್ಯಾಂಗರ್. ನೋಡಿ ಟವಲ್ ಹ್ಯಾಂಗರ್ ಅದು. ಅಲ್ಲೂ ಇದೆ ನೋಡಿ ಗೈಸ್, ಅಲ್ಲೂ ಇದೆ ಚೇರ್ ಮೇಲೆ. ಅಲ್ಲಿಂದ ತೆಗೆದು ರೂಮಿಗೆ ಶಿಫ್ಟ್ ಮಾಡೋದಕ್ಕೂ ಆಗಲ್ಲ ಪಾಪ ಅವರು. ನೀರು ತುಂಬಿಟ್ಟಿದ್ದೀನಲ್ಲಪ್ಪ ಗೈಸ್. ಹೊಸ ಟೀ ಶರ್ಟ್ ಕಾಣಿಸ್ಲೇಬಾರ್ದು, ಹಂಗೋಗ್ಬೇಕು ಜಿಮ್ಗೆ, ಗೊತ್ತಾಯ್ತಾ ಅಲ್ವಾ ರೀ? ಓಕೆ ಹೋಗ್ಬಿಟ್ಟು ಬನ್ನಿ ಗೈಸ್. ಆಲ್ರೆಡಿ ಸಂಜೆ ಅಂದರೆ ರಾತ್ರಿ ಆಗೋಗ್ಬಿಟ್ಟಿದೆ. ನಾನು ನಮ್ಮ ಯಜಮಾನ್ರು ವಾಕಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಷ್ಟೊಂದು ಏನು ಮಾಡಲಿಲ್ಲ ಗೈಸ್. ಇವತ್ತು ವ್ಲಾಗು ಸ್ವಲ್ಪ ಚಿಕ್ಕ ವ್ಲಾಗ್ ಆಗುತ್ತೆ. ಏನೋ ಅಂಥದ್ದು ಅಡುಗೆ ಮಾಡಲಿಲ್ಲ. ಸಿಂಪಲ್ ನುಗ್ಗೆಕಾಯಿ ಸಾಂಬಾರು, ರೈಸ್ ಮಾಡಿದ್ದೆ. ಬೆಳಗ್ಗೆ ಚಪಾತಿ ಟೊಮೆಟೊ ಗೊಜ್ಜು ಮಾಡಿದ್ದೆ ಅಷ್ಟೇ. ಆ್ಯಂಡ್ ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಇವತ್ತು. 1 ನಿಮಿಷ ಲೇಟ್ ಅವರೇನೆ. ಈಗ ಬಂದಾದಮೇಲೆ ನಾವು ವಾಕಿಗೆ ಹೋಗ್ತೀವಿ. ಭವಿಷ್ಯಂಗೆ ವಡಾಪಾವ್ ಬೇಕಂತೆ. ನಾನು ಹಿಂದ್ಗಡೆ ನೋಡ್ತಾ ಇದ್ದೀನಿ ಯಾವುದಿದು ಅಡ್ವರ್ಟೈಸ್ಮೆಂಟ್ ಬೋರ್ಡು ಅಂತ ಹೇಳ್ಬಿಟ್ಟು. ಗಿರಿನಗರ್ ಯಾವುದೋ ಸ್ಕೂಲೊಂದು ಗೈಸ್, ನೋಡ್ಕೊಳ್ಳಿ. ಯಾರು ಗಿರಿನಗರಲ್ಲಿ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಂ, ಯಜಮಾನ್ರು ಇನ್ನೂ ಬಂದೇ ಇಲ್ಲ. ಮಳೆ ಬಂದು ನಿಂತಿದೆ. ನೆಲ ಎಲ್ಲ ಒಣಗೂ ಹೋಗಿದೆ ಗೈಸ್. ಬಟ್ ಮಳೆ ಬಂದಿತ್ತು ಇವತ್ತು. ಆ್ಯಂಡ್ ಯಾರೋ ಒಬ್ಬರು ಕ್ವೆಶನ್ ಕೇಳಿದ್ದೀರಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಏನಾದ್ರು ಸಜೆಷನ್ ಕೊಡಿ ಅಂತ ಹೇಳಿಬಿಟ್ಟು. ನಾನು ಈಗ ಸ್ಟಾರ್ಟ್ ಮಾಡಿರೋದು ಗೈಸ್. ಅಷ್ಟೊಂದು ಸಜೆಷನ್ ಕೊಡೋ ಅಂಥ ದೊಡ್ಡ ಇದೆಲ್ಲ ಇಲ್ಲ. ನಂದು ಅಷ್ಟೊಂದು ನಾಲೆಜ್ ಇಲ್ಲ ನನಗೆ. ಬಟ್ ಒಂದು ಮಾತ್ರ ಗೊತ್ತು, ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ಅದಾದಮೇಲೆ ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಒಂದೊಂದು ಸರಿ ಸಬ್ಸ್ಕ್ರೈಬರ್ಸ್ ಅಷ್ಟೊಂದು ಬೇಗ ಆಗೋದಿಲ್ಲ, ಮತ್ತು ವ್ಯೂಸ್ ಸಿಗೋದಿಲ್ಲ. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬೇಜಾರು ಮಾಡ್ಕೊಳ್ದಿರ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಆ್ಯಂಡ್ ನಮ್ಮ ಕಂಟೆಂಟ್ ಮೇಲೆ ನಾವು ಗಮನ ಕೊಡಬೇಕು. ಆ್ಯಂಡ್ ಏನಂದರೆ ನಿಮ್ಮ ಕಂಟೆಂಟ್ ನೀವು ಯಾವ ಕ್ಯಾಟಗರಿ ವ್ಲಾಗ್ಸ್ ಮಾಡ್ತಾಯಿದ್ದೀರೋ ಆ ಕ್ಯಾಟಗರಿ ವ್ಲಾಗ್ಸ್ ಮಾಡಿ ಅಲ್ಲಿ. ಸೊ ಅಷ್ಟೇ ಗೈಸ್. ನಿಮ್ಮದು ಗೋಲ್ ಏನಿರಬೇಕು ಅಂತ ಅಂದರೆ, ನೀವು ಏನು ಸ್ಟಾರ್ಟ್ ಮಾಡಿದ್ದೀರೋ ಅದನ್ನು ಕಡೆ ತನಕ ಬಿಡಬಾರ್ದು. ನಾನವರು ಬಂದರು. ಪೆಟ್ರೋಲ್ ಇರಬೇಕಲ್ಲ? ಇಲ್ಲ, ಬಾಟ್ಲಿ ಈಗ ಕೊಟ್ಬಿಟ್ಟು ಬರಲ್ಲ. ಶ್ರೇಯಸ್ಗೆ ಪುರಿ ಉಪ್ಪಿಟ್ಟು ಅಲ್ಲ, ಏನಂತಾರದು, ಮಂಡಾಳ ಒಗ್ಗರಣೆ, ಗಿರ್ಮಿಟ್ ತಂದಿದ್ದಾರೆ ಗೈಸ್. ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ವಾಕಿಗೆ ಹೋಗೋದು. ಓಕೆ, ಇವಾಗ ವಾಕಿಗೆ ಹೋಗೋಣ ಗೈಸ್. ಎಷ್ಟೊಂದು ಜನ ಇರೋದು. ಏನು ಸಂಕಷ್ಟ ಇರಬೇಕು. ಹೋಗೋ ತನಕ ಏನು ಮಳೆ ಬರಲಿಲ್ಲ. ಮಳೆ ಬಂತು, ಸ್ವಲ್ಪ ಹೊತ್ತು ಬಂದಿತ್ತು, ನಿಂತೊಟ್ಟು. ಅಲ್ಲಿ ಬಂದು ಕ್ಯಾಶ್ ಇಸ್ಕೊಂಡೆ. ಕ್ಯಾಶ್ ಇಸ್ಕೊಂಡು ಚಾರ್ಜ್ ಹೇಳ್ತೀನಿ. ಜೋರು ಮಳೆ. ಆಮೇಲೆ ಮಳೆಯಲ್ಲಿ ನೆನ್ಕೊಂಡು ಹೋದ್ರಾ? ಇಲ್ಲ,
ಆಮೇಲೆ ಇದ್ದೆ ಆಮೇಲೆ ಮಳೆ ನೆಂದಿರ್ತಿತ್ತು. ಚೂಳ ನೋಡಿ ಗೈಸ್, ಕಾಣಿಸ್ತಿದೆ ಬಿಡ್ರಿ ಗೈಸ್. ಪಾರ್ಕು ಲೈಟ್ ಆಫ್ ಮಾಡಿಬಿಡ್ತಾರೆ. ಆಫ್ ಮಾಡಿ ಕಟ್ ಮಾಡಿ ಕತ್ಲೆ ಮಾಡ್ತಿದ್ದ ಹಂಗೆ ನೋಡಿ. ಇಲ್ಲೇ ಒಂದು ಹೋಯ್ತು. ಏ ಅಲ್ಲಿ ಅಲ್ಲಿ ಎಲ್ಲಿ ಹೇಳ ಏ ಅಲ್ಲಿ ನೋಡ್ರಿ, ಎಲ್ಲಿ? ಹಾಂ, ಒಳ್ಳೆ ಲೈಟಿಂಗ್ಸ್ ಆಗ್ತಂಗೆ. ಇಲ್ಲಿ ನೋಡಿ ಎಷ್ಟೊಂದು ಮಿಂಚುಳ ಇದೆ ಗೈಸ್. ಇವ್ರು ಕರೆಂಟ್ ತೆಗೆದುಬಿಟ್ರಲ್ಲ, ಅದಕ್ಕೆ ಅದು ಕರೆಂಟ್ ಬಿಡ್ತಾರೆ. ಎಷ್ಟೊಂದಿದೆ ಇವತ್ತಂತೂ. ಚಿಕ್ಕ ಹುಡುಗರಲ್ಲಿ ಮಿಣ 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 ಅಂತ ಇದೆ. ಬನ್ನಿ ಹೋಗೋಣ. ಕರೆಂಟ್ ಲೈಟ್ ಆಫ್ ಮಾಡಿಬಿಡ್ತಾರೆ ಗೈಸ್ ಟೈಮ್ ಆಗ್ತಿದ್ದಂಗೆ ಈ ಪಾರ್ಕಲ್ಲಿ. ಹಾಂ, ಬೇಡವಾ ಅಲ್ಲಿ ನಿಲ್ಸೋದು? ಥ್ಯಾಂಕ್ ಯು. ಸ್ಟ್ರಾಂಗ್ ಆಗಿದೆ ಇವತ್ತು ಕಾಫಿ. ಸೂಪರ್ ಆಗಿದೆ. ಇವಾಗ ಕಾಫಿ ಕುಡ್ಕೊಂಡು ವಡಪಾವ್ ತೊಗೊಳಕ್ಕೆ ಹೋಗಬೇಕು. ನಮ್ಮ ಯಜಮಾನ್ರು ಸಾಯಂಕಾಲನೇ ಭವಿಷ್ಯಂಗೆ ಹೇಳಿದರು, ಅಂದರೆ ನನಗೆ ಹೇಳಿದರು, ಮಗುಗೇನಾದ್ರು ಕೊಡಿಸ್ಕೊಂಬಾ ತಿನ್ನೋದಕ್ಕೆ ಅಂತ. ಮಳೆ ಬಂದುಬಿಡ್ತಲ್ಲ, ಹೋಗೋಕ್ಕಾಗಲಿಲ್ಲ. ಆಮೇಲೆ ಬಾ ಇವಾಗ ನಮ್ಮ ಜೊತೆ ಅಂತ ಹೇಳಿದ್ರೆ ಅವಳು ಬರಲಿಲ್ಲ ಗೈಸ್. ಮನೆಗೆ ತೊಗೊಂಬಂದ್ಬಿಡಮ್ಮ ಅಂತ ಹೇಳಿದ್ಲು. ಅದಕ್ಕೆ ಇವಾಗ ಹೋಗ್ತಾ ಒಂದು ವಡಪಾವ್ ತೊಗೊಂಡು, ನಾವು ಒಂದು ವಡಪಾವ್ ತೊಗೊಂಡು ಮನೆಗೆ ಹೋಗಿ ತಿಂತೀವಿ, ಅಲ್ಲೇ ತಿನ್ನಲ್ಲ. ಕಾಫಿ ಕುಡ್ದಾಯ್ತು ಗೈಸ್. ಗೈಸ್ ಮಹಾರಾಜ ವಡಪಾವ್ ಯಾವ್ದು ತಗೊಳ್ಳೋದು ಅಂದರೆ, ಅವಳು ಯಾವುದೋ ಗ್ರಿಲ್ ಅಂತ ಹೇಳಿದ್ಲು. ಗ್ರಿಲ್ ವಡಪಾವ್ ಎಷ್ಟು ವೆರೈಟಿ ಇದೆ. ಇಲ್ಲೇ ಇನ್ನು ಮೋಮೋಸ್ ಸಿಗೋದು, ಅಲ್ಲಿ ನಾರ್ಮಲಾಗಿ ಹೋಗ್ತಿದ್ವಲ್ಲ ಅಲ್ಲಿ ತೆಗೆದುಬಿಟ್ಟಿದ್ದಾರೆ. ಮೋಮೋಸೇ ಇಲ್ಲ ಅಲ್ಲಿ. ಯಾವ ಫುಡ್ ಅಂಗಡಿನೂ ಇಲ್ಲ ಅಲ್ಲಿ ಈಗ. ಎರಡು ಅಂಗಡಿ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ರೀ ಪಾಪ, ಅದು ಫುಡ್ ಸ್ಟ್ರೀಟ್ ಥರ ಎಷ್ಟು ಚೆನ್ನಾಗಿತ್ತು. ಇಲ್ಲಿದೆ ಗೈಸ್ ಇದು ಏನಂತಾರೆ ಮೋಮೋಸು. ತುಂಬ ಥರದ್ದು ಐಟಮ್ಸ್ ಇದೆ, ಆದರೆ ನಾವು ತೊಗೋತಾ ಇರೋದು 2 ಐಟಮು. ಓಕೆ, ಸುಮಾರು ಥರದ್ದಿದೆ ಗೈಸ್. ಎಲ್ಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಕುರ್ಕುರೆ ಮೋಮೋಸ್ ಅಂತೆ, ಬರ್ಗರ್ ಸಿಗುತ್ತೆ. ಥ್ಯಾಂಕ್ ಯು. ಇದೆ ಗೈಸ್. ಈಗ ಮೇಲ್ಗಡೆ ಕಥಕ್ ಕ್ಲಾಸ್ ಇದೆ, ಭವಿಷ್ಯನ ಕೇಳ್ಬಿಟ್ಟು ಸೇರ್ಕೊಳ್ಳಿ ಅಂತ ಕೇಳ್ತೀವಿ. ನನಗೆ ಭವಿಷ್ಯಂಗೆ ಕಥಕ್ ಅಂದರೆ ತುಂಬ ಇಷ್ಟ. ಏನೋ ಒಂಥರ ಚೆನ್ನಾಗಿರುತ್ತೆ ಗೈಸ್. ಯಾವ್ದು ತಗೊಳ್ಳೋಣ? ತಂದಿಲ್ಲ ಚಿನ್ನ ವಡಪಾವು. ಮರ್ತೋಯ್ತು. ವಾವ್, ಗಿವ್ ಮಿ
ಇಷ್ಟೊಂದು ಮಾಡೋ ಬದಲು ಹಿಂಗೆ ಲೈಟ್ ಹಾಕ್ಬಿಟ್ರೆ ಆಗಲ್ವಾ? ಏನು ದುರಾಸೆಯಪ್ಪ, ಎರಡು ನಂಗ ಅಂತ ಕೇಳ್ತಾಳೆ. ಒಂದು ಚೀಸಿ ಸ್ವೀಟ್ ಕಾರ್ನ್ ಇರ್ಬೋದೇನೋ, ಇನ್ನೊಂದು ನಿಂದು ಗ್ರಿಲ್ಡ್ ಯಾವುದು ಅಂತ ನೋಡ್ಬಿಟ್ಟು ತಗೋ. ಓಪನ್ ಮಾಡೋದನ್ನ ಅದನ್ಸುತ್ತೆ ನನಗೆ. ಹಾಂ ತಗೋ. ಇದಾ? ಹೌದು, ಗ್ರಿಲ್ಡ್ ಇದು. ಐಸ್ ವಡಾ ಇದು ನಮ್ಮದು ಗೈಸ್, ಅದು ಅವಳದು. ನಿಮ್ಮದು ಅಲ್ಲ ನಂದು ಅಂತ ಅನ್ಬೇಕು. ಏಯ್ ನಂದು ಅಲ್ಲವ ವಿಷಯ, ನಾನು ಅಪ್ಪ ಇಬ್ಬರು ತಿಂತೀವಿ. ಅದು ಟುಸ್ಬಿಟ್ಟು ಹಾಕಿ ಮಾಡ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಗ್ರಿಲ್ಲಲ್ಲಿ ಒತ್ತುಬಿಟ್ಟು. ಇದು ಊದ್ಕೊಂಡಂಗೆ ಇರುತ್ತೆ ಗೈಸ್. ನೋಡಿ ಎಷ್ಟು ತೆಳ್ಳಗಾಗೋಗಿದೆ. ಚೆನ್ನಾಗಿದೆಯಾ? ಹಾಂ, ಈ ಥರದ್ದೆಲ್ಲ ತಿನ್ನಬಾರ್ದು ಗಾಯ್ಸ್. ತಿಂದರೆ ಮಖದಲ್ಲಿ ಗುಳ್ಳ ಬರುತ್ತೆ. ಬಟ್ ಆದ್ರೂ ಜಂಕ್ ತಿಂದರೆ ಸ್ಕಿನ್ಗೆ ಒಳ್ಳೇದಲ್ಲ. ಯು ಹ್ಯಾವ್ ಟು ಬಿ ತುಂಬ ಕಟ್ನಿಟ್ಟಾಗಿರಬೇಕು ನಿಮಗೆ ಕೊರಿಯನ್ ಗ್ಲಾಸ್ ಸ್ಕಿನ್ ಬೇಕು ಅಂತ ಅಂದರೆ, ಅಲ್ವಾ ಭವಿಷ್ಯ? ಗೊತ್ತಿರೋ ನೀವು ಲೈಫು ನಾ ಎಂಜಾಯ್ ಮಾಡೋದೇ ಬಿಟ್ಬಿಡ್ಬೇಕು, ಆವಾಗ ಕೊರಿಯನ್ ಸ್ಕಿನ್ ಬರುತ್ತೆ. ಏನಿಲ್ಲ. ಏನಿದೆ ಇದರಲ್ಲಿ ಅಂತ ನೋಡೋಣ. ಅಂಟ್ಕೊಂಬಿಟ್ಟಿದೆ. ತುಪ್ಪ ಎಲ್ಲ ಹಾಕಿದ್ದಾರೆ, ಬೆಣ್ಣೆ ಎಲ್ಲ ಹಾಕಿದ್ದಾರೆ. ಹಿಂಗೆ ಮೆಣಸಿನ್ಕಾಯಿ ತಿನ್ನಬೇಕು. ನನಗೊಂದು ಬೈಟ್ ಕೊಡು. ಭವಿಷ್ಯಂದು ಬಿಗ್ ಬೈಟ್. ಇನ್ನೊಂದು ಬಿಗ್ ಬೈಟ್ ಅಂತ ಒಂದು ಅಂಗಡಿ ಇದೆ ಗೈಸ್, ಅಂದರೆ ತಿನ್ನೋ ಪ್ಲೇಸ್ ಅದು. ಅಲ್ಲೂ ಚೆನ್ನಾಗಿರುತ್ತೆ, ಎಲ್ಲ ಥರನೂ ಸಿಗುತ್ತೆ. ಚಾಟ್ಸು, ಪಿಜ್ಜಾ, ಆಮೇಲೆ ಅದು ಇದು ಎಲ್ಲ. ಗೈಸ್ ನನ್ನ ಯಜಮಾನ್ರು ಬರೋ ತನಕ ತಡ್ಕೊಳಕ್ಕಾಗ್ತಾಯಿಲ್ಲ, ಅದಕ್ಕೇನೆ ಹಾಫ್ಗಿಂತ ಒಂಚೂರು ಕಡಿಮೆ ತೊಗೊಂಡ್ಬಿಟ್ಟಿದ್ದೀನಿ. ಇದನ್ನೇ ತಿಂದ್ಬಿಟ್ಟು ಚೀಸೆಲ್ಲ ಇದೆ ಇದರಲ್ಲಿ. ಬೈಟ್ ತಗೊಂಡು ಮಜಾ ಬಂತ? ತಗೋ ನೀನೊಂಚು ಇದೆಯಾ ಅಲ್ಲಿ ಏನಾರು? ಇಲ್ಲ ಬರೀ ಬನ್ನ ಅದು ಇದೆ, ಕೊಡು. ಅಷ್ಟು ಅಲ್ಲ. ಅಂದರೆ ಅಪ್ಪಂದ್ರಲ್ಲಿ ತಗೋತೀನಿ. ಫಸ್ಟ್ ತಿನ್ನು ನಂದ್ರಲ್ಲಿ, ಆಮೇಲೆ ಅಪ್ಪಂದ್ರಲ್ಲಿ ಇಸ್ಕೊಂಡು. ಅಡ್ಡಡ್ಡ ತಿನ್ಬೇಕು ತಾನೇ. ಚೆನ್ನಾಗಿದ್ಯಾ? ನನ್ನಷ್ಟು ಚೆನ್ನಾಗಿಲ್ಲ. ಇದೇ ಚೆನ್ನಾಗಿದೆ. ನನ್ನಷ್ಟು ಚೆನ್ನಾಗಿಲ್ಲ. ನಿನ್ನಷ್ಟು ಚೆನ್ನಾಗಿಲ್ಲ ಬಿಡು. ನನ್ನ ವಡಾಪಾವ್ ಅಷ್ಟು ಚೆನ್ನಾಗಿಲ್ಲ. ಗೈಸ್ ಇವಾಗ ನಮ್ಮ ಯಜಮಾನ್ರು ವಡಾಪಾವ್ ತಿಂತಾ ಇದ್ದಾರೆ. ಉಳಿದಿರೋದು ಮೆಣಸಿನ್ಕಾಯಿನ ತಿನ್ಬೇಕು ರೀ ಫಸ್ಟು. ಸುಮ್ಮನೆ ಹೇಳಿದ್ದು, ನೀವು ಮೆಣಸಿನ್ಕಾಯ ತಿನ್ಬೇಡಿ ಬರೀ ಮೆಣಸಿನ್ಕಾಯಿ ತಿನ್ಬೇಕು ರೀ. ತಿನ್ಬೇಡಿಪ್ಪ, ನಿಮ್ಗಾಗಲ್ಲ ಅದೆಲ್ಲ. ಬರೀ ವಡಾಪಾವ್ ತಿನ್ನಿ ಅಷ್ಟೇ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ತಾನೇ? ಚೀಸಿ ನಂದು ಚೆನ್ನಾಗಿರ್ತಿತ್ತು ಅಪ್ಪ ತಿಂದಿದ್ರೆ. ಅದೇ ರೀ, ಸ್ವೀಟಾಗೆ ಒಳ್ಳೆ. ಇಲ್ಲ ಕಣಪ್ಪ, ಸೇವ್ಪುರಿ ತಿನ್ನಂಗಿರ್ತಾ. ಅದೇ ಹೇಳಿದ್ದು, ಸೇವ್ ಪುರಿ ಇದ್ದಂಗಿರುತ್ತೆ. ಇವಾಗ ಚಪಾತಿ ಮಾಡಬೇಕು. ಚಪಾತಿ ಮಾಡಿ ಯಜಮಾನ್ರಿಗೆ ಊಟಕ್ಕೆ ಬಡಿಸ್ಬಿಟ್ರೆ ಮುಗೀತು ಕತೆ. ಮಲ್ಕೊಂಬಿಡೋದು. ಆಮೇಲೆ ಅದು ಮಲ್ಕೊಳ್ಳಲ್ಲ, ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಮಲ್ಕೊಳ್ಳೋದು. ಗೈಸ್ ಇವಾಗ 12:15 ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಭವಿಷ್ಯ ಏನೋ ಮಾಡ್ತಾಯಿದ್ದಾಳೆ ಕೂತ್ಕೊಂಡು. ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಹೈಪ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್.